ಕರೆಕ್ಟ್. ಈ ಹಳೆ ಪಟ್ಟಿಗೆ ಇನ್ನೊಂದು ಕೊಂಚ ಚೂರು ಸ್ವಲ್ಪ ಇದು ಮಾಡಿ ಜಾಹೀರಾತು ಬೇಕು. ಅದು ಕೊಂಚ ಕೌಂಟ್ ಜಾಸ್ತಿ ಅಲ್ಲ. ಸರ್ ಆ ಮರ ಅಂತ ಹೇಳಿರಲ್ಲ ಪ್ಲೀಸ್, ಇನ್ನೊಂದು ಆ ಮರ ಅಂತ ಹೇಳಿದ್ರಲ್ಲ, ನೀವು ಉತ್ತರ ಹೇಳಲಿಲ್ವಲ್ಲ? ನಾ ಹೇಳ್ತೀನಿ ಇವಾಗ. ಹೇಳ್ಕೊಟ್ಮೇಲೆ ಇಲ್ಲ ಹೇಳಿ ಇವಾಗ, ಬೇರೆನೇ ಹೇಳಿದ್ದೆ. ಹಣ್ಣಿಲ್ಲದ ಮರ, ಹೂವಿಲ್ಲದ ಮರ, ರೆಂಬೆ ಇಲ್ಲದ ಮರ, ಕೊಂಬೆ ಇಲ್ಲದ ಮರ, ಕಾಯಿಲ್ಲದ ಮರ, ಕಸುವಿಲ್ಲದ ಮರ, ಬೇರಿಲ್ಲದ ಮರ, ಬೇರೂರಿದ ಮರ, ನೀವು ಕಣ್ಣಿಟ್ಟಿರುವ ಮರ. ಆ ಮರ ಆ ಮರ ಯಾ ಮರ? ಯಾ ಮರ? ಕ್ಯಾ ಮರ? ಒಂದು ಅಕ್ಷರ ಮುಂದೆ ಹೇಳಿದ್ರೆ ಕ್ಯಾ ಮರ. ಮರ ನೋಡಿ, ಕಣ್ಣನ್ನ ಅವರ ವಿಶೇಷತೆನೇ ಇದು. ಇವ್ರ ಜೊತೆ ಇವತ್ತು ನಾವು ನಿಂತಿರದೆ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿಪ್ಪ. ಕನ್ನಡಕ್ಕೆ ನಿಜವಾಗ್ಲೂ ಸೇವೆ ಸಲ್ಲಿಸ್ತಿರುವ ಕನ್ನಡ ಸೇವಕ ಅಂತಲೇ ಇವ್ರನ್ನ ಹೇಳ್ಬೋದು. ಇವರು ನಮಗೆ ಪ್ರಿಯ ಆಪ್ತರು. ಬಹಳ ಒಳ್ಳೆ ಗುದಿಯಾ ಟಿ ವಿದಲ್ಲಿ ಇವ್ರ ಕಾರ್ಯಕ್ರಮ ಬರ್ತಿರುತ್ತೆ. ಇವ್ರ ಮಾತನ್ನು ಕೇಳಕ್ಕೆ ನಾನು ಆ ಟಿ ವಿ ನೋಡ್ತೀನಿ ಅಂತ ಹೇಳ್ಬೋದು. ನಿಜವಾದ ಕನ್ನಡಿಗ, ಕನ್ನಡ ಸೇವಕ ನಿಜ ಹೇಳಬೇಕು. ನನ್ನ ಪಕ್ಕದಲ್ಲಿ ತಮಿಳ್ನವರೇ ನಿಂತಿದ್ದಾರೆ. ಆದರೂ ನಾನು ತಮಿಳು, ಅವರು ತಮಿಳು, ಎಲ್ಲರನ್ನೂ ಕನ್ನಡದವರನ್ನಾಗಿ ಮಾಡುವ ಶಕ್ತಿ ಕನ್ನಡ. 3 ಜನರು ತಮಿಳು, ಓರ್ವ ಕನ್ನಡತಿ, ಆಕೆ ಕನ್ನಡತಿ. ನನಗೆ ಯಾರೋ ಕೇಳಿದ್ರು, ನೀವು ತಮಿಳ್ನವರಾಗಿ ಕನ್ನಡ ಮಾತಾಡ್ತೀರಲ್ಲ ಅಂತ. ನಾನು ಹೇಳಿದೆ, ಕನ್ನಡದಲ್ಲಿ ಹೆಂಡತಿಯನ್ನ ಲೇ ಎಂದು ಕರೆಯುತ್ತಾರೆ, ತಮಿಳಿನಲ್ಲಿ ಹೆಂಡತಿಯನ್ನ ಡಿ ಎಂದು ಕರೆಯುತ್ತಾರೆ, ಅಮೆರಿಕದಲ್ಲಿ ಎರಡೂ ಸೇರಿಸಿ ಲೇಡಿ ಎಂದು ಕರೆಯುತ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದ.